ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೂಪರಾಗಿ ಬರುತ್ತೆ. ಅಂದರೆ ಅದು ಪೂರಿ ಥರ ಉಬ್ಬೋದಾಗಲಿ ಮತ್ತು ಸಾಫ್ಟ್ ಆಗೋದಾಗಲಿ ಆ ಥರ ಆಗಲ್ಲ. ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಸ್ನ್ಯಾಕ್ಸಿಗಾಗಲಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತಂದು ಅದು ಯಾವುದೋ ಎಣ್ಣೆಲಿ ಕರೆದಿರ್ತಾರೆ. ಸುಮ್ಮನೆ ಹೊರಗಡೆ ತಂದುಬಿಟ್ಟು ಎಲ್ಲಿ ಹಾಳು ಮಾಡ್ಕೊಳೋದ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡೈಲಿ ಕೊಡ್ಬೋದು ನೋಡಿ, ದೊಡ್ಡವರು ಸಹಿತ ತಿನ್ಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತು ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹುರುಗಡ್ಲೆ ತೊಗೊಂಡಿದ್ದೀನಿ, ಒಂದು ಕಪ್ಪಷ್ಟು, ಮತ್ತು ಒಂದು ಕಪ್ಪಷ್ಟು ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ, ಶೇಂಗಾ ಬೀಜನ. ಅದನ್ನು ಅಷ್ಟೇ ಸ್ವಲ್ಪ ಹುರಿದ್ಬಿಟ್ಟು ನೀಟಾಗಿ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕಡಲೆ ಏನಿದೆಯಲ್ಲ, ಈ ಕಡಲೆ ಮತ್ತು ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ರುಬ್ಕೊಂಬಂದ್ಬಿಡೋಣ, ಇದನ್ನ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ಆಮೇಲೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಅಂದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಇದು ಹಬ್ಬಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಮಾಡ್ಕೋಬೋದು. ನೀವು ಎಷ್ಟು ಅಕ್ಕಿ ಹಿಟ್ಟು ತೊಗೊತೀರೋ ಅದ್ರ ಮೇಲೆ ನಿಮಗೆ ಕಡಲೆ ಬೀಜ ಮತ್ತು ಕಡಲೆನ ತೊಗೋಬೋದು. ನಾನಿಲ್ಲಿ ಒಂದು ಕಪ್ಪಷ್ಟು ತೋರಿಸಿದ್ದೀನಲ್ಲ, ನಾನು ಕಲಿಸ್ತಿರೋ ಅಕ್ಕಿ ಹಿಟ್ಟಿಗೆ ಇಷ್ಟು ಮೆಸರ್ಮೆಂಟಿಗೆ ಸರಿಯಾಗಿದೆ. ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಕರಿಬೇವನ್ನ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ನಾನು ಜೀರಿಗೆನೂ ಹಾಕ್ತಾಯಿದ್ದೀನಿ, ಮತ್ತು ಇದಕ್ಕೆ ಒಂದು ಸ್ವಲ್ಪ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡ್ಕೊಳ್ಳಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ನೀಟಾಗಿ ಫಸ್ಟು ಸ್ವಲ್ಪ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಈ ರೀತಿ ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಕಾದಿರೋ ಎಣ್ಣೆನೇ ಬೇಕು ಅಂತೇನಿಲ್ಲ, ಇದಕ್ಕೇನು ಮಾಮೂಲಿ ಎಣ್ಣೆನೇ ಈ ಥರ ಹಾಕ್ಬಿಟ್ಟು 4 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಇದು ಎಣ್ಣೆ ಹಾಕಿರೋದ್ವಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡೋಣ. ಅಂದರೆ ಒಂದು ಸಲ ನೀರು ಹಾಕ್ಬೇಡಿ, ಒಂದು ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೊಂಡು ಹೋಗಿ. ಜಾಸ್ತಿ ನೀರು ಹಾಕ್ಬಿಟ್ಟು ತೆಳ್ಳಗಾಗ್ಬಿಟ್ರೆ ಕಷ್ಟ, ಆಮೇಲೆ ಚೆನ್ನಾಗಿ ಬರಲ್ಲ, ಆಮೇಲೆ ಕ್ರಿಸ್ಪಿನೆಸ್ಸಾಗಿ ಬರಲ್ಲ, ತೆಳ್ಳಗಾಗ್ಬಿಡುತ್ತೆ. ನೋಡಿ ಇಲ್ಲಿ ನಾನು ಫಸ್ಟ್ ಇಲ್ಲಿಗೆ ಒಂದು ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಕಲಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಖಾರದ ಪುಡಿ ಕಮ್ಮಿ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಈ ಥರ ಇದೆ ಅಷ್ಟೇ. ಅಂದರೆ ಸ್ವಲ್ಪ ಖಾರ ಎಷ್ಟು ತಿಂತಾರೆ ಅದ್ರ ಪ್ರಕಾರ ನಾನು ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ನಾನು ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಈ ಥರ ಇದೆ. ಆಮೇಲೆ ನೋಡಿ ಇದನ್ನು ಈ ಥರ ಅದಕ್ಕೆ ಕಲಿಸಿದ್ದೀನಿ. ತೀರಾ ನಾವು ತೆಳ್ಳಗೂ ಕಲಿಸ್ಬಾರ್ದು, ತೀರಾ ಗಟ್ಟಿಗೂ ಕಲಿಸ್ಬಾರ್ದು. ಈ ಥರ ನಾನು ಕಲಿಸಿದ್ದೀನಲ್ವ, ಅದಕ್ಕೆ ಕಲಿಸಿದ್ರೆ ಸಾಕು. ಇವಾಗ ನಾನೊಂದು ಪೇಪರ್ನ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಫಸ್ಟ್ ಟೈಮ್ ಮಾಡೋರಾದರೆ ನೀವು ಬಟರ್ ಪೇಪರ್ ಏನಾದರೂ ತೊಗೊಳ್ಳಿ. ಈ ಥರದ ಪೇಪರ್ ಆದರೆ ಅದು ಚೆನ್ನಾಗಿ ನಿಮಗೆ ಬರಲ್ಲ ಸ್ಟಾರ್ಟಿಂಗು. ಸೊ ನಾನಿಲ್ಲಿ ಒಂದು ಪೇಪರ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಅದು ಸ್ಪ್ರೆಡ್ ಮಾಡಬೇಕು, ಯಾಕಂದರೆ ಅದು ಅಂಟಬಾರ್ದಲ್ವ, ಹಂಗಾಗಿ. ಆಮೇಲೆ ನೋಡಿ ನಾನು ಸ್ವಲ್ಪನೇ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪನೇ ದಪ್ಪದಾಗಿ ಸ್ವಲ್ಪ ಉಂಡೆ ಮಾಡಿಕೊಂಡು ಈ ಥರ ಮೊದಲು ಫಸ್ಟ್ ಕೈಯಿಂದ ನೀಟಾಗಿ ತಡ್ಕೋಬೇಕು. ಇದನ್ನು ನೀಟಾಗಿ ಸರೌಂಡಿಂಗ್ ಎಲ್ಲ ನೀಟಾಗಿ ರೌಂಡಾಗಿ ಸ್ವಲ್ಪ ಕೈಯಿಂದ ತಡ್ಕೋಬೇಕು. ಆಮೇಲೆ ನಾವು ಲಟ್ಟಣಿಗೆ ಇರುತ್ತಲ್ವ, ಲಟ್ಟಣಿಗೂ ಅಷ್ಟೇ ಸ್ವಲ್ಪ ಎಣ್ಣೆನ ಅದಕ್ಕೂ ಹಚ್ಚಿರಬೇಕು. ಹಚ್ಚಿಬಿಟ್ಟು ಅದನ್ನು ನೀಟಾಗಿ ಚಪಾತಿ ನಾವೇನು ಉಜ್ತೀವಲ್ಲ ಆ ಥರ ಉಜ್ಕೊಂಬರ್ಬೇಕು. ಅಂದರೆ ಇದನ್ನು ಜಾಸ್ತಿ ಒತ್ತಿ ಪ್ರೆಸ್ ಮಾಡಿ ಉಜ್ಜಬಾರ್ದು. ಇದನ್ನು ಸ್ವಲ್ಪ ಮೇಲೆ ಸುಮ್ಮನೆ ಹಗುರವಾಗಿ ಉಜ್ಕೊಂಬರ್ಬೇಕು. ಯಾಕಂದರೆ ಅದನ್ನು ನಾವು ತೀರಾ ಪ್ರೆಸ್ ಮಾಡಿ ಉಜ್ಜಿಬಿಟ್ರೆ ಅದೆಲ್ಲ ಕವರಿಗೆ ಹಂಗೆ ಅಂಟುಬಿಡುತ್ತೆ. ಆಮೇಲೆ ನಾವು ಅದನ್ನು ತೆಗಿಯೋಕ್ಕೆ ಬರಲ್ಲ ನೋಡಿ. ನಾನು ಸುಮ್ಮನೆ ಜಸ್ಟ್ ಮೇಲೆ ಸುಮ್ಮನೆ ಒತ್ತಿಬೇಕಷ್ಟೇ, ಅದನ್ನು ರೌಂಡ್ ಮಾಡಬೇಕು. ಆಮೇಲೆ ಇಲ್ಲಿ ಒಂದು ಯಾವುದಾದ್ರೂ ನಿಮಗೆ ಒಂದು ಬಾಕ್ಸ್ ಆಯಿತು, ಲೋಟ ಆಯಿತು, ಇಲ್ಲ ಮುಚ್ಚಳ ಆಯಿತು, ನಿಮಗೆ ಯಾವುದು ರೌಂಡ್ ಶೇಪು ಕರೆಕ್ಟ್ ಅನಿಸುತ್ತೆ ಆ ಥರದ್ದೊಂದು ಮುಚ್ಚಳ ತೊಗೊಂಡ್ಬಿಟ್ಟು ಈ ಥರ ಜಸ್ಟ್ ನೋಡಿ ಇಲ್ಲಿ ಈ ಥರ ಅದನ್ನು ರೌಂಡಾಗಿ ಕಟ್ ಮಾಡಿದರೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಅಂದರೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಇದೆಯಲ್ಲ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಅದು ಸ್ವಲ್ಪ ದಪ್ಪ ಅಂದರೆ ಇದು ನಿಮಗೆ ವೀಡಿಯೋದಲ್ಲಿ ಜಾಸ್ತಿ ದಪ್ಪ ಥರ ಕಾಣಿಸ್ತಾ ಇರ್ಬೋದು, ಬಟ್ ಅಲ್ಲಿ ಕರೆಕ್ಟಾಗಿದೆ. ಇದನ್ನು ಇವಾಗ ಒಂದೊಂದೇ ನಾವು ಎಣ್ಣೆಯಲ್ಲಿ ಕರಿಬೇಕು. ಅಂದರೆ ಜಾಸ್ತಿ ಎಣ್ಣೆನ ಒಂದು 90% ಕಾದಿದ್ರೆ ಸಾಕು ಎಣ್ಣೆ. ಜಾಸ್ತಿ ಸ್ಟಾರ್ಟಿಂಗೇ ಜಾಸ್ತಿ ಕಾಯಿಸಬಾರ್ದು. ಒಂದೊಂದೇ ನಾವು ಜಸ್ಟ್ ಬಿಡಬೇಕಷ್ಟೇ. ಅಂದರೆ ಬಿಟ್ಟ ಮೇಲೆ ಅದನ್ನು ಅದೇ ತಕ್ಷಣ ತಿರ್ಗ್ಸೋಕೆ ಹೋಗ್ಬಾರ್ದು ನೋಡಿ. ನಾವು ತಿರ್ಗ್ಸೋಕೆ ಹೋದರೆ ಅಲ್ಲಿ ಒಂದು ಮುರ್ಕೊಂಡೋಯ್ತು ನೋಡಿ, ಆ ಥರ ಆಗಿಬಿಡುತ್ತೆ. ಅದು ಸುಮ್ಮನೆ ಅದು ಒಡ್ಕೊಂಡು ಹೋಗ್ಬಿಡುತ್ತೆ. ಜಸ್ಟ್ ನಾವು ಇದನ್ನು ನೋಡಿ, ನಿಮಗೆ ಏನಾರು ತಗೊಳಕ್ಕೆ ಬರಲಿಲ್ಲ ಅಂದರೆ ಕೈಯಲ್ಲಿ ಆ ಥರ ರೊಟ್ಟಿ ಎಬ್ಬೋದು ಇರುತ್ತಲ್ಲ, ರೊಟ್ಟಿ ಹೆಂಚು, ಅದರಲ್ಲಿ ನಾವು ನೀಟಾಗಿ ತೆಗೆದುಬಿಟ್ಟು ನೀಟಾಗಿ ಹಾಕ್ಬೋದು ನೋಡಿ.
ಇಲ್ಲಿ ಹಾಕ್ತಾ ಇದ್ದಾರಲ್ಲ ಆ ಥರ ನೀಟಾಗಿ ಹಾಕ್ಬೋದು. ಅದನ್ನು ಜಸ್ಟ್ ನಾವು ಏನು ಗೊತ್ತಾ, ಹಾಕಿದ ತಕ್ಷಣ ನಾವು ಅದನ್ನು ಒಂದು ಕಡೆ ಫುಲ್ ಬೆಂದ ಮೇಲೆ ನಾವು ಇನ್ನೊಂದು ಕಡೆ ರೊಟೇಟ್ ಮಾಡಬೇಕು. ಅದನ್ನು ಆ ಥರ ಮಾಡಿದರೆ ಅದೇನು ಒಡ್ಕೊಳಲ್ಲ. ಮತ್ತು ನೋಡಿ ನಿಮಗೆ ಆ ಥರ ಏನಾದ್ರು ಉಜ್ಜಕ್ಕೆ ಬರಲಿಲ್ಲ, ಈ ಥರ ಕಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಜಸ್ಟ್ ಈ ಥರ ಸ್ವಲ್ಪ ತಟ್ಟಿಬಿಟ್ಟು ಹಾಕೋಬೋದು ನೀವು. ಅಂದರೆ ತಟ್ಟಿದ ತಕ್ಷಣವೇ ಅಲ್ಲಿ ತಟ್ತಾ ಇರಬೇಕು, ಅಲ್ಲಿ ಹಾಕ್ತಾ ಇರಬೇಕು. ಈ ಥರ ತಟ್ಟಿ ಆಮೇಲೆ ಅಲ್ಲಿ ನಿಧಾನಕ್ಕೆ ತೆಗಿತೀವಿ ಅಂದರೆ ಅದು ಬರಲ್ಲ. ಅಂದರೆ ಬಿಗಿನರ್ಸ್ಗಳಿಗೆಲ್ಲ ಇದು ಸರಿ ಆಗಲ್ಲ. ನಾವು ಯಾವ ಥರ ನಾನು ಮೊದಲು ತೋರಿಸಿದ್ದೆ, ನಾವು ಸ್ವಲ್ಪ ಹೊಸ್ದುಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡೋದು, ಅದೇ ಥರನೇ ಮಾಡಿ. ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾಡ್ಬೋದು. ಬಟ್ ಸ್ವಲ್ಪ ಜಾಸ್ತಿ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನೋಡಿ ಇಲ್ಲಿ ಈ ಥರ ಸ್ವಲ್ಪ ಅದನ್ನು ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಅದು ಬಬಲ್ಸ್ ಎಲ್ಲ ಕಡಿಮೆ ಆಗಿದ್ದಾವೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ನೋಡಿ ಇಲ್ಲಿ ಇವಾಗ ತೆಲ ತೆಗಿತಾ ಇದ್ದೀವಿ, ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಒಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ರೀತಿ ಅಂದರೆ ಸೈಡೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಕೆಲವೊಬ್ರದ್ದು ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ ಅದು ಫುಲ್ ಸ್ವಲ್ಪ ಸಾಫ್ಟಾಗಿರುತ್ತೆ. ಅದು ಆ ಥರ ಇಲ್ಲ ನೋಡಿ, ಮಧ್ಯದಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಕ್ರಿಸ್ಪಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮುರ್ಕೊಳ್ತಿದೆ ಅಂತ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ನಿಪ್ಪಟ್ಟೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನೋಡಿ ಇಲ್ಲಿ ಚೆನ್ನಾಗಿ ಕೈಯಲ್ಲಿ ಎಷ್ಟು ಪ್ರೆಸ್ ಮಾಡಿದರೆ ಸಾಕು ಎಷ್ಟು ಚೆನ್ನಾಗಿ ಮುರ್ಕೊತಾ ಇದೆ ಅಂತ. ನೀಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಎಲ್ಲೂ ಏನೋ ಒಂದು ಸ್ವಲ್ಪನೂ ಸಾಫ್ಟಾಗಾಗಲಿ ಆ ಥರ ಏನೂ ಎಲ್ಲೂ ಆಗಿಲ್ಲ. ಈ ಥರ ಪರ್ಫೆಕ್ಟಲ್ಲಿ ಮಾಡಿಕೊಂಡ್ರೆ, ಈ ಥರ ನಾನು ತೋರಿಸಿರೋ ಅಳತೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.